ಈಗಾಗಲೇ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಸಾಕಷ್ಟು ರೈತರು ಸಾವಿರಾರು ಎಕರೆ ಗಂಟಲೆ ಭೂಮಿ ಕಳೆದುಕೊಂಡ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಏನು ಮುಳುಗಡೆಯಲ್ಲಿ ಒಳಗಾದಂಥ ಈ ಭೂಮಿಯಲ್ಲಿ ನಾವೀಗ ನೋಡ್ತಾ ಇರ್ಬೋದು. ಇದೇ ಏನು ಈ ನದಿ ಬಂದ ಮೇಲೆ ನೀರಲ್ಲಿ ಇರ್ತಕ್ಕಂಥ ಭೂಮಿಯಲ್ಲೇ ಇವತ್ತಿನ ದಿವಸ ನೀರು ಕಡಿಮೆ ಆದ ತಕ್ಷಣ ಒಂದು ಏನು ಬೆಳೆ ಬೆಳೆಯುವಂಥ ಒಂದು ರೂಢಿಯನ್ನು ಇಟ್ಕೊಂಡಂಥ ರೈತರು ಇವತ್ತಿನ ದಿನ ಈ ಏನು ಮಳೆಗಾಲದಲ್ಲಿ ಪೂರ್ತಿಯಾಗಿ ನೀರು ತುಂಬಿರುತ್ತೆ. ಈಗ ಮಳೆಗಾಲ ಮುಗಿದು ಒಂದು ಬೇಸಿಗೆ ಕಾಲ ಬಂದಾಗ ಪೂರ್ತಿಯಾಗಿ ಈ ಒಂದು ನದಿ ಪೂರ್ತಿಯಾಗಿ ಬರಡಾಗುತ್ತೆ. ಬರಡಾದಂಥ ಭೂಮಿಯಲ್ಲಿ ಕೂಡ ಸಾಕಷ್ಟು ರೈತರು ಇವತ್ತಿನ ದಿನ ಅಲ್ಲಿ ಏನು ಬೆಳೆಗಳನ್ನು ಹದ ಮಾಡಿ ಭೂಮಿಯನ್ನು ಹದ ಮಾಡಿ ಬೆಳೆ ಬೆಳೆಯುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆ ಬೆಳೆ ಬೆಳೆದಿದ್ದು ನಾವೀಗ ನೋಡ್ತಾ ಇರ್ಬೋದು. ಇಲ್ಲಿ ವಿಶೇಷವಾಗಿ ಬೆಳೆ ಬೆಳಿಬೇಕಾದ್ರೆ ಗೊಂಜಾಳ ಇರ್ಬೋದು, ಅಕ್ಕಡಿ ಕಾಳುಗಳಿರ್ಬೋದು, ಮತ್ತು ಗೋವಿನ ಜೋಳ ಇರ್ಬೋದು, ಬಿಳಿ ಜೋಳ ಇರ್ಬೋದು, ಇದೇ ರೀತಿಯಾಗಿ ನಾನಾ ಥರದ ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಅದರಲ್ಲಿ ಏನಾದರೂ ಮಧ್ಯದಲ್ಲಿ ಒಂದು ಬೆಳೆ ನದಿ ಬಂದರೆ ಪೂರ್ತಿಯಾಗಿ ನದಿ ಪಾಲಾಗಿ ಬೆಳೆ ಹೋಗುತ್ತೆ ಅನ್ನುವಂಥ ಮಾತನ್ನು ಕೂಡ ರೈತರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದು ಕಡೆ ಏನು ಘಟಪ್ರಭೆ ಮತ್ತು ಕೃಷ್ಣೆ ಮತ್ತು ಮಲಪ್ರಭೆ ಈ ಮೂರು ನದಿಗಳು ಕೂಡ ಬಾಗಲಕೋಟೆ, ವಿಜಯಪುರ ಜಿಲ್ಲೆ, ಅವಳಿ ಜಿಲ್ಲೆಗಳ ಒಂದು ಜೀವನಾಡಿಯಾದಂಥ ಮೂರು ನದಿಗಳು ಕೂಡ ಬೇಸಿಗೆಯಲ್ಲಿ ಖಾಲಿ ಇರ್ತವೆ, ಮಳೆಗಾಲದಲ್ಲಿ ತುಂಬಿ ಹರಿತಾ ಇರ್ತವೆ. ಈ ಹಿನ್ನೆಲೆಯಲ್ಲಿ ಈಗೇನು ಖಾಲಿ ಆದಾಗ ರೈತರು ಬೆಳೆದಂಥ ಬೆಳೆಯೂ ಕೂಡ ಒಂದ್ಸರಿ ಸಿಗಲ್ಲ ಅನ್ನುವಂಥದ್ದು ಕೂಡ ರೈತರು ಆಸೆಯಿಂದ ಬೆಳೀತಾರೆ. ಆದರೆ ಮಳೆ ಬರದೇ ಇದ್ದರೆ ಚೆನ್ನಾಗಿ ಬೆಳೆ ಸಿಗುತ್ತೆ, ಮಳೆ ಬಂದು ಹೊಳೆ ಬಂದರೆ ಕೈಗೆ ಸಿಗೋದಿಲ್ಲ ಬೆಳೆ ಅನ್ನುವಂಥದ್ದು ಕೂಡ ನಮ್ಮ ಹತ್ರ ಕಷ್ಟವನ್ನು ತೋಡ್ಕೊಂಡಿದ್ದಾರೆ. ಆದಷ್ಟು ಬೇಗನೆ ರೈತರಿಗೆ ಈ ಒಂದು ಪೀಕು ಸಿಗಲಿ ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮ್ರಾಮನ್ ಮಾದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಈಗಾಗಲೇ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಸಾಕಷ್ಟು ರೈತರು ಸಾವಿರಾರು ಎಕರೆ ಗಂಟಲೆ ಭೂಮಿ ಕಳೆದುಕೊಂಡ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಏನು ಮುಳುಗಡೆಯಲ್ಲಿ ಒಳಗಾದಂಥ ಈ ಭೂಮಿಯಲ್ಲಿ ನಾವೀಗ ನೋಡ್ತಾ ಇರ್ಬೋದು. ಇದೇ ಏನು ಈ ನದಿ ಬಂದ ಮೇಲೆ ನೀರಲ್ಲಿ ಇರ್ತಕ್ಕಂಥ ಭೂಮಿಯಲ್ಲೇ ಇವತ್ತಿನ ದಿವಸ ನೀರು ಕಡಿಮೆ ಆದ ತಕ್ಷಣ ಒಂದು ಏನು ಬೆಳೆ ಬೆಳೆಯುವಂಥ ಒಂದು ರೂಢಿಯನ್ನು ಇಟ್ಕೊಂಡಂಥ ರೈತರು ಇವತ್ತಿನ ದಿನ ಈ ಏನು ಮಳೆಗಾಲದಲ್ಲಿ ಪೂರ್ತಿಯಾಗಿ ನೀರು ತುಂಬಿರುತ್ತೆ. ಈಗ ಮಳೆಗಾಲ ಮುಗಿದು ಒಂದು ಬೇಸಿಗೆ ಕಾಲ ಬಂದಾಗ ಪೂರ್ತಿಯಾಗಿ ಈ ಒಂದು ನದಿ ಪೂರ್ತಿಯಾಗಿ ಬರಡಾಗುತ್ತೆ. ಬರಡಾದಂಥ ಭೂಮಿಯಲ್ಲಿ ಕೂಡ ಸಾಕಷ್ಟು ರೈತರು ಇವತ್ತಿನ ದಿನ ಅಲ್ಲಿ ಏನು ಬೆಳೆಗಳನ್ನು ಹದ ಮಾಡಿ ಭೂಮಿಯನ್ನು ಹದ ಮಾಡಿ ಬೆಳೆ ಬೆಳೆಯುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆ ಬೆಳೆ ಬೆಳೆದಿದ್ದು ನಾವೀಗ ನೋಡ್ತಾ ಇರ್ಬೋದು. ಇಲ್ಲಿ ವಿಶೇಷವಾಗಿ ಬೆಳೆ ಬೆಳಿಬೇಕಾದ್ರೆ ಗೊಂಜಾಳ ಇರ್ಬೋದು, ಅಕ್ಕಡಿ ಕಾಳುಗಳಿರ್ಬೋದು, ಮತ್ತು ಗೋವಿನ ಜೋಳ ಇರ್ಬೋದು, ಬಿಳಿ ಜೋಳ ಇರ್ಬೋದು, ಇದೇ ರೀತಿಯಾಗಿ ನಾನಾ ಥರದ ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಅದರಲ್ಲಿ ಏನಾದರೂ ಮಧ್ಯದಲ್ಲಿ ಒಂದು ಬೆಳೆ ನದಿ ಬಂದರೆ ಪೂರ್ತಿಯಾಗಿ ನದಿ ಪಾಲಾಗಿ ಬೆಳೆ ಹೋಗುತ್ತೆ ಅನ್ನುವಂಥ ಮಾತನ್ನು ಕೂಡ ರೈತರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದು ಕಡೆ ಏನು ಘಟಪ್ರಭೆ ಮತ್ತು ಕೃಷ್ಣೆ ಮತ್ತು ಮಲಪ್ರಭೆ ಈ ಮೂರು ನದಿಗಳು ಕೂಡ ಬಾಗಲಕೋಟೆ, ವಿಜಯಪುರ ಜಿಲ್ಲೆ, ಅವಳಿ ಜಿಲ್ಲೆಗಳ ಒಂದು ಜೀವನಾಡಿಯಾದಂಥ ಮೂರು ನದಿಗಳು ಕೂಡ ಬೇಸಿಗೆಯಲ್ಲಿ ಖಾಲಿ ಇರ್ತವೆ, ಮಳೆಗಾಲದಲ್ಲಿ ತುಂಬಿ ಹರಿತಾ ಇರ್ತವೆ. ಈ ಹಿನ್ನೆಲೆಯಲ್ಲಿ ಈಗೇನು ಖಾಲಿ ಆದಾಗ ರೈತರು ಬೆಳೆದಂಥ ಬೆಳೆಯೂ ಕೂಡ ಒಂದ್ಸರಿ ಸಿಗಲ್ಲ ಅನ್ನುವಂಥದ್ದು ಕೂಡ ರೈತರು ಆಸೆಯಿಂದ ಬೆಳೀತಾರೆ. ಆದರೆ ಮಳೆ ಬರದೇ ಇದ್ದರೆ ಚೆನ್ನಾಗಿ ಬೆಳೆ ಸಿಗುತ್ತೆ, ಮಳೆ ಬಂದು ಹೊಳೆ ಬಂದರೆ ಕೈಗೆ ಸಿಗೋದಿಲ್ಲ ಬೆಳೆ ಅನ್ನುವಂಥದ್ದು ಕೂಡ ನಮ್ಮ ಹತ್ರ ಕಷ್ಟವನ್ನು ತೋಡ್ಕೊಂಡಿದ್ದಾರೆ. ಆದಷ್ಟು ಬೇಗನೆ ರೈತರಿಗೆ ಈ ಒಂದು ಪೀಕು ಸಿಗಲಿ ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮ್ರಾಮನ್ ಮಾದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಈಗಾಗಲೇ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಸಾಕಷ್ಟು ರೈತರು ಸಾವಿರಾರು ಎಕರೆ ಗಂಟಲೆ ಭೂಮಿ ಕಳೆದುಕೊಂಡ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಏನು ಮುಳುಗಡೆಯಲ್ಲಿ ಒಳಗಾದಂಥ ಈ ಭೂಮಿಯಲ್ಲಿ ನಾವೀಗ ನೋಡ್ತಾ ಇರ್ಬೋದು. ಇದೇ ಏನು ಈ ನದಿ ಬಂದ ಮೇಲೆ ನೀರಲ್ಲಿ ಇರ್ತಕ್ಕಂಥ ಭೂಮಿಯಲ್ಲೇ ಇವತ್ತಿನ ದಿವಸ ನೀರು ಕಡಿಮೆ ಆದ ತಕ್ಷಣ ಒಂದು ಏನು ಬೆಳೆ ಬೆಳೆಯುವಂಥ ಒಂದು ರೂಢಿಯನ್ನು ಇಟ್ಕೊಂಡಂಥ ರೈತರು ಇವತ್ತಿನ ದಿನ ಈ ಏನು ಮಳೆಗಾಲದಲ್ಲಿ ಪೂರ್ತಿಯಾಗಿ ನೀರು ತುಂಬಿರುತ್ತೆ. ಈಗ ಮಳೆಗಾಲ ಮುಗಿದು ಒಂದು ಬೇಸಿಗೆ ಕಾಲ ಬಂದಾಗ ಪೂರ್ತಿಯಾಗಿ ಈ ಒಂದು ನದಿ ಪೂರ್ತಿಯಾಗಿ ಬರಡಾಗುತ್ತೆ. ಬರಡಾದಂಥ ಭೂಮಿಯಲ್ಲಿ ಕೂಡ ಸಾಕಷ್ಟು ರೈತರು ಇವತ್ತಿನ ದಿನ ಅಲ್ಲಿ ಏನು ಬೆಳೆಗಳನ್ನು ಹದ ಮಾಡಿ ಭೂಮಿಯನ್ನು ಹದ ಮಾಡಿ ಬೆಳೆ ಬೆಳೆಯುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆ ಬೆಳೆ ಬೆಳೆದಿದ್ದು ನಾವೀಗ ನೋಡ್ತಾ ಇರ್ಬೋದು. ಇಲ್ಲಿ ವಿಶೇಷವಾಗಿ ಬೆಳೆ ಬೆಳಿಬೇಕಾದ್ರೆ ಗೊಂಜಾಳ ಇರ್ಬೋದು, ಅಕ್ಕಡಿ ಕಾಳುಗಳಿರ್ಬೋದು, ಮತ್ತು ಗೋವಿನ ಜೋಳ ಇರ್ಬೋದು, ಬಿಳಿ ಜೋಳ ಇರ್ಬೋದು, ಇದೇ ರೀತಿಯಾಗಿ ನಾನಾ ಥರದ ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಅದರಲ್ಲಿ ಏನಾದರೂ ಮಧ್ಯದಲ್ಲಿ ಒಂದು ಬೆಳೆ ನದಿ ಬಂದರೆ ಪೂರ್ತಿಯಾಗಿ ನದಿ ಪಾಲಾಗಿ ಬೆಳೆ ಹೋಗುತ್ತೆ ಅನ್ನುವಂಥ ಮಾತನ್ನು ಕೂಡ ರೈತರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದು ಕಡೆ ಏನು ಘಟಪ್ರಭೆ ಮತ್ತು ಕೃಷ್ಣೆ ಮತ್ತು ಮಲಪ್ರಭೆ ಈ ಮೂರು ನದಿಗಳು ಕೂಡ ಬಾಗಲಕೋಟೆ, ವಿಜಯಪುರ ಜಿಲ್ಲೆ, ಅವಳಿ ಜಿಲ್ಲೆಗಳ ಒಂದು ಜೀವನಾಡಿಯಾದಂಥ ಮೂರು ನದಿಗಳು ಕೂಡ ಬೇಸಿಗೆಯಲ್ಲಿ ಖಾಲಿ ಇರ್ತವೆ, ಮಳೆಗಾಲದಲ್ಲಿ ತುಂಬಿ ಹರಿತಾ ಇರ್ತವೆ. ಈ ಹಿನ್ನೆಲೆಯಲ್ಲಿ ಈಗೇನು ಖಾಲಿ ಆದಾಗ ರೈತರು ಬೆಳೆದಂಥ ಬೆಳೆಯೂ ಕೂಡ ಒಂದ್ಸರಿ ಸಿಗಲ್ಲ ಅನ್ನುವಂಥದ್ದು ಕೂಡ ರೈತರು ಆಸೆಯಿಂದ ಬೆಳೀತಾರೆ. ಆದರೆ ಮಳೆ ಬರದೇ ಇದ್ದರೆ ಚೆನ್ನಾಗಿ ಬೆಳೆ ಸಿಗುತ್ತೆ, ಮಳೆ ಬಂದು ಹೊಳೆ ಬಂದರೆ
ಬಂದರೆ ಕೈಗೆ ಸಿಗೋದಿಲ್ಲ ಬೆಳೆ ಅನ್ನುವಂಥದ್ದು ಕೂಡ ನಮ್ಮ ಹತ್ರ ಕಷ್ಟವನ್ನು ತೋಡ್ಕೊಂಡಿದ್ದಾರೆ. ಆದಷ್ಟು ಬೇಗನೆ ರೈತರಿಗೆ ಈ ಒಂದು ಪೀಕು ಸಿಗಲಿ ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮ್ರಾಮನ್ ಮಾದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಈಗಾಗಲೇ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಸಾಕಷ್ಟು ರೈತರು ಸಾವಿರಾರು ಎಕರೆ ಗಂಟಲೆ ಭೂಮಿ ಕಳೆದುಕೊಂಡ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಏನು ಮುಳುಗಡೆಯಲ್ಲಿ ಒಳಗಾದಂಥ ಈ ಭೂಮಿಯಲ್ಲಿ ನಾವೀಗ ನೋಡ್ತಾ ಇರ್ಬೋದು. ಇದೇ ಏನು ಈ ನದಿ ಬಂದ ಮೇಲೆ ನೀರಲ್ಲಿ ಇರ್ತಕ್ಕಂಥ ಭೂಮಿಯಲ್ಲೇ ಇವತ್ತಿನ ದಿವಸ ನೀರು ಕಡಿಮೆ ಆದ ತಕ್ಷಣ ಒಂದು ಏನು ಬೆಳೆ ಬೆಳೆಯುವಂಥ ಒಂದು ರೂಢಿಯನ್ನು ಇಟ್ಕೊಂಡಂಥ ರೈತರು ಇವತ್ತಿನ ದಿನ ಈ ಏನು ಮಳೆಗಾಲದಲ್ಲಿ ಪೂರ್ತಿಯಾಗಿ ನೀರು ತುಂಬಿರುತ್ತೆ. ಈಗ ಮಳೆಗಾಲ ಮುಗಿದು ಒಂದು ಬೇಸಿಗೆ ಕಾಲ ಬಂದಾಗ ಪೂರ್ತಿಯಾಗಿ ಈ ಒಂದು ನದಿ ಪೂರ್ತಿಯಾಗಿ ಬರಡಾಗುತ್ತೆ. ಬರಡಾದಂಥ ಭೂಮಿಯಲ್ಲಿ ಕೂಡ ಸಾಕಷ್ಟು ರೈತರು ಇವತ್ತಿನ ದಿನ ಅಲ್ಲಿ ಏನು ಬೆಳೆಗಳನ್ನು ಹದ ಮಾಡಿ, ಭೂಮಿಯನ್ನು ಹದ ಮಾಡಿ ಬೆಳೆ ಬೆಳೆಯುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆ ಬೆಳೆ ಬೆಳೆದಿದ್ದು ನಾವೀಗ ನೋಡ್ತಾ ಇರ್ಬೋದು. ಇಲ್ಲಿ ವಿಶೇಷವಾಗಿ ಬೆಳೆ ಬೆಳಿಬೇಕಾದ್ರೆ ಗೊಂಜಾಳ ಇರ್ಬೋದು, ಅಕ್ಕಡಿ ಕಾಳುಗಳಿರ್ಬೋದು, ಮತ್ತು ಗೋವಿನ ಜೋಳ ಇರ್ಬೋದು, ಬಿಳಿ ಜೋಳ ಇರ್ಬೋದು, ಇದೇ ರೀತಿಯಾಗಿ ನಾನಾ ಥರದ ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಅದರಲ್ಲಿ ಏನಾದರೂ ಮಧ್ಯದಲ್ಲಿ ಒಂದು ಬೆಳೆ ನದಿ ಬಂದರೆ ಪೂರ್ತಿಯಾಗಿ ನದಿ ಪಾಲಾಗಿ ಬೆಳೆ ಹೋಗುತ್ತೆ ಅನ್ನುವಂಥ ಮಾತನ್ನು ಕೂಡ ರೈತರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದು ಕಡೆ ಏನು ಘಟಪ್ರಭೆ ಮತ್ತು ಕೃಷ್ಣೆ ಮತ್ತು ಮಲಪ್ರಭೆ ಈ ಮೂರು ನದಿಗಳು ಕೂಡ ಬಾಗಲಕೋಟೆ, ವಿಜಯಪುರ ಜಿಲ್ಲೆ, ಅವಳಿ ಜಿಲ್ಲೆಗಳ ಒಂದು ಜೀವನಾಡಿಯಾದಂಥ ಮೂರು ನದಿಗಳು ಕೂಡ ಬೇಸಿಗೆಯಲ್ಲಿ ಖಾಲಿ ಇರ್ತವೆ, ಮಳೆಗಾಲದಲ್ಲಿ ತುಂಬಿ ಹರಿತಾ ಇರ್ತವೆ. ಈ ಹಿನ್ನೆಲೆಯಲ್ಲಿ ಈಗೇನು ಖಾಲಿ ಆದಾಗ ರೈತರು ಬೆಳೆದಂಥ ಬೆಳೆಯೂ ಕೂಡ ಒಂದ್ಸರಿ ಸಿಗುತ್ತೆ ಸಿಗಲ್ಲ ಅನ್ನುವಂಥದ್ದು ಕೂಡ ರೈತರು ಆಸೆಯಿಂದ ಬೆಳೀತಾರೆ. ಆದರೆ ಮಳೆ ಬರದೇ ಇದ್ದರೆ ಚೆನ್ನಾಗಿ ಬೆಳೆ ಸಿಗುತ್ತೆ, ಮಳೆ ಬಂದು ಹೊಳೆ ಬಂದರೆ ಕೈಗೆ ಸಿಗೋದಿಲ್ಲ ಬೆಳೆ ಅನ್ನುವಂಥದ್ದು ಕೂಡ ನಮ್ಮ ಹತ್ರ ಕಷ್ಟವನ್ನು ತೋಡ್ಕೊಂಡಿದ್ದಾರೆ. ಆದಷ್ಟು ಬೇಗನೆ ರೈತರಿಗೆ ಈ ಒಂದು ಪೀಕು ಸಿಗಲಿ ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮ್ರಾಮನ್ ಮಾದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಈಗಾಗಲೇ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಸಾಕಷ್ಟು ರೈತರು ಸಾವಿರಾರು ಎಕರೆ ಗಂಟಲೆ ಭೂಮಿ ಕಳೆದುಕೊಂಡ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಏನು ಮುಳುಗಡೆಯಲ್ಲಿ ಒಳಗಾದಂಥ ಈ ಭೂಮಿಯಲ್ಲಿ ನಾವೀಗ ನೋಡ್ತಾ ಇರ್ಬೋದು. ಇದೇ ಏನು ಈ ನದಿ ಬಂದ ಮೇಲೆ ನೀರಲ್ಲಿ ಇರ್ತಕ್ಕಂಥ ಭೂಮಿಯಲ್ಲೇ ಇವತ್ತಿನ ದಿವಸ ನೀರು ಕಡಿಮೆ ಆದ ತಕ್ಷಣ ಒಂದು ಏನು ಬೆಳೆ ಬೆಳೆಯುವಂಥ ಒಂದು ರೂಢಿಯನ್ನು ಇಟ್ಕೊಂಡಂಥ ರೈತರು ಇವತ್ತಿನ ದಿನ ಈ ಏನು ಮಳೆಗಾಲದಲ್ಲಿ ಪೂರ್ತಿಯಾಗಿ ನೀರು ತುಂಬಿರುತ್ತೆ. ಈಗ ಮಳೆಗಾಲ ಮುಗಿದು ಒಂದು ಬೇಸಿಗೆ ಕಾಲ ಬಂದಾಗ ಪೂರ್ತಿಯಾಗಿ ಈ ಒಂದು ನದಿ ಪೂರ್ತಿಯಾಗಿ ಬರಡಾಗುತ್ತೆ. ಬರಡಾದಂಥ ಭೂಮಿಯಲ್ಲಿ ಕೂಡ ಸಾಕಷ್ಟು ರೈತರು ಇವತ್ತಿನ ದಿನ ಅಲ್ಲಿ ಏನು ಬೆಳೆಗಳನ್ನು ಹದ ಮಾಡಿ, ಭೂಮಿಯನ್ನು ಹದ ಮಾಡಿ ಬೆಳೆ ಬೆಳೆಯುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆ ಬೆಳೆ ಬೆಳೆದಿದ್ದು ನಾವೀಗ ನೋಡ್ತಾ ಇರ್ಬೋದು. ಇಲ್ಲಿ ವಿಶೇಷವಾಗಿ ಬೆಳೆ ಬೆಳಿಬೇಕಾದ್ರೆ ಗೊಂಜಾಳ ಇರ್ಬೋದು, ಅಕ್ಕಡಿ ಕಾಳುಗಳಿರ್ಬೋದು, ಮತ್ತು ಗೋವಿನ ಜೋಳ ಇರ್ಬೋದು, ಬಿಳಿ ಜೋಳ ಇರ್ಬೋದು, ಇದೇ ರೀತಿಯಾಗಿ ನಾನಾ ಥರದ ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಅದರಲ್ಲಿ ಏನಾದರೂ ಮಧ್ಯದಲ್ಲಿ ಒಂದು ಬೆಳೆ ನದಿ ಬಂದರೆ ಪೂರ್ತಿಯಾಗಿ ನದಿ ಪಾಲಾಗಿ ಬೆಳೆ ಹೋಗುತ್ತೆ ಅನ್ನುವಂಥ ಮಾತನ್ನು ಕೂಡ ರೈತರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದು ಕಡೆ ಏನು ಘಟಪ್ರಭೆ ಮತ್ತು ಕೃಷ್ಣೆ ಮತ್ತು ಮಲಪ್ರಭೆ ಈ ಮೂರು ನದಿಗಳು ಕೂಡ ಬಾಗಲಕೋಟೆ, ವಿಜಯಪುರ ಜಿಲ್ಲೆ, ಅವಳಿ ಜಿಲ್ಲೆಗಳ ಒಂದು ಜೀವನಾಡಿಯಾದಂಥ ಮೂರು ನದಿಗಳು ಕೂಡ ಬೇಸಿಗೆಯಲ್ಲಿ ಖಾಲಿ ಇರ್ತವೆ, ಮಳೆಗಾಲದಲ್ಲಿ ತುಂಬಿ ಹರಿತಾ ಇರ್ತವೆ. ಈ ಹಿನ್ನೆಲೆಯಲ್ಲಿ ಈಗೇನು ಖಾಲಿ ಆದಾಗ ರೈತರು ಬೆಳೆದಂಥ ಬೆಳೆಯೂ ಕೂಡ ಒಂದ್ಸರಿ ಸಿಗುತ್ತೆ ಸಿಗಲ್ಲ ಅನ್ನುವಂಥದ್ದು ಕೂಡ ರೈತರು ಆಸೆಯಿಂದ ಬೆಳೀತಾರೆ. ಆದರೆ ಮಳೆ ಬರದೇ ಇದ್ದರೆ ಚೆನ್ನಾಗಿ ಬೆಳೆ ಸಿಗುತ್ತೆ, ಮಳೆ ಬಂದು ಹೊಳೆ ಬಂದರೆ ಕೈಗೆ ಸಿಗೋದಿಲ್ಲ ಬೆಳೆ ಅನ್ನುವಂಥದ್ದು ಕೂಡ ನಮ್ಮ ಹತ್ರ ಕಷ್ಟವನ್ನು ತೋಡ್ಕೊಂಡಿದ್ದಾರೆ. ಆದಷ್ಟು ಬೇಗನೆ ರೈತರಿಗೆ ಈ ಒಂದು ಪೀಕು ಸಿಗಲಿ ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮ್ರಾಮನ್ ಮಾದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.